ಸರ್ ಇವತ್ತು ಪ್ರತಿಭಟನೆ ನಡೀತಾ ಇದೆ ಸರ್, ಪ್ರಮುಖವಾಗಿ ಕಳೆದ ಕೊಟ್ಟಿಲ್ಲ ಅಂತ ಮಾಡಿದ್ರೆ ಈಗ ಕೊಟ್ಟಿರೋದು ಕಡಿಮೆ ಅಂತ ಮಾಡ್ತಾ ಇದ್ದೀರಾ. ಈಗ ಬರ ಬಂದಂಥ ಸಂದರ್ಭದಲ್ಲಿ ಅತಿವೃಷ್ಟಿ, ವಿಪರೀತ ಮಳೆ ಬಿದ್ದು ಅತಿವೃಷ್ಟಿ ಆಗುತ್ತಲ್ಲ, ಕೆಲವು ರಾಜ್ಯಗಳಲ್ಲಿ ಭೂಕಂಪನೂ ಆಗುತ್ತೆ. ಯಾವ್ಯಾವ ಕಾರಣಕ್ಕೆ ಎಷ್ಟು ಹಣ ಕೊಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಗೈಡ್ಲೈನ್ಸ್ ಇರುತ್ತೆ. ಈ ನಮ್ಮಲ್ಲಿ ಭೂಕಂಪ ಆಯಿತು ಅಥವಾ ಕರೋನಾ ಬೇಡ, ಈಗ ಇದು ತಗೊಳ್ಳೋಣ, ಬರ ಬಂತು, 223 ತಾಲೂಕು ಬರ ಅಂತ ಘೋಷಣೆ ಆಯಿತು. ಬರ ಅಂತ ಘೋಷಣೆ ಮಾಡಬೇಕಾದ್ರೂ ಕೂಡ ಗೈಡ್ಲೈನ್ಸ್ ಇರುತ್ತೆ. ಆ ಗೈಡ್ಲೈನ್ಸ್ ಪ್ರಕಾರನೇ ನಾವು ಮಾಡಿದ್ದೀವಿ. ಆಮೇಲೆ ಕೇಂದ್ರದಿಂದ ಟೀಮ್ ಬಂದು ಅಧಿಕಾರಿಗಳ ಟೀಮು ರಿಪೋರ್ಟು ಕೊಟ್ಟರು. ಅವರ ರಿಪೋರ್ಟ್ ಪ್ರಕಾರ 18,000 ಕೋಟಿ ನಮಗೆ ಕೊಡಬೇಕಾಗಿತ್ತು. 7 ತಿಂಗಳಾದರೂ ಕೊಟ್ಟಿಲ್ಲ. ಕೊಡದೇ ಇರೋದ ಕಾರಣ ಏನಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ. ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು, ಅಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದು. ಸುಪ್ರೀಂ ಕೋರ್ಟು ಚೀಮಾರಿ ಹಾಕಲಿಲ್ಲ ಅಷ್ಟೇ, ಕೊಡಿ ಅಂತ ಹೇಳಿದ್ದಾರೆ. ಚೀಮಾರಿ ಹಾಕಬೇಕಾಗಿತ್ತು, ಈ ಸಲ ಹಾಕ್ತಾರೆ. ಬರೀ 3,800 ಕೋಟಿ ಕೊಟ್ಟಿದ್ದಾರೆ. ಏನೋ ಅವ್ರ ಮನೆಯಿಂದ ಕೊಟ್ಟಂಗೆ ಮಾಡ್ತಾರೆ ಕೇಂದ್ರ ಸರ್ಕಾರದವರು, BJP ಸರ್ಕಾರದವರು. ನಮ್ಮ ದುಡ್ಡು, ಅದು ಜನರ ದುಡ್ಡು. ಅವರ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಇಂಥ ಸಂದರ್ಭಗಳಲ್ಲಿ ಎಲ್ಲ ಕೂಡ ಹಣ ಬಿಡುಗಡೆ ಮಾಡ್ಕೊಂಬಂದಿದ್ದಾರೆ. ಏನೋ ಅವ್ರ ಮನೆಯಿಂದ ತಂದು ಕೊಟ್ಟಂಗೆ ಮಾಡ್ತಾರೆ ಅವರು. ಇದಕ್ಕೆ ಜನ ಕೂಡ ನೋಡ್ತಾ ಇದ್ದಾರೆ, ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ 65 ಸ್ಥಾನ, ಈ ಸಲ ಸಿಂಗಲ್ ಡಿಜಿಟ್ ಬರುತ್ತೆ ಇವ್ರದ್ದು. ನರೇಂದ್ರ ಮೋದಿಯವರು ಎಷ್ಟೇ ಬಂದು ಇಲ್ಲಿ ಸುಳ್ಳು ಹೇಳಿದ್ರು ಜನ ನಂಬೋದಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ 28 ಜನ ಬಂದಿದ್ದರು, ಜನ ನಂಬಿಟ್ರೆ ಅವ್ರನ್ನ. ಈಗಲೂ ಅಷ್ಟೇ, ಬರ್ತಾರೆ ಹೋಗ್ತಾರೆ, ದಾರಿಗೆ ಸುಂಕ ಇಲ್ಲ ಅಂತಾರಲ್ಲ ಅಷ್ಟೇ. ಇವರು ಬಂಡವಾಳ ಇಡೀ ದೇಶಕ್ಕೆ ಗೊತ್ತಾಗಿದೆ, ಪ್ರಪಂಚಕ್ಕೂ ಗೊತ್ತಾಗಿದೆ, ಮಹಾನ್ ಸುಳ್ಳುಗಾರ ಅಂತ. ಸರ್, ಹಾಗೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರ, ಅದೇನು ನಾನು ಪತ್ರಿಕೆಗಳಲ್ಲಿ ನೋಡಿದೆ, SIT ಮಾಡಿದ್ದಾರೆ ಅಂತ. ಅದರಿಂದ ಅದರ ಬಗ್ಗೆ ಹೆಚ್ಚು ನನಗೆ ಮಾಹಿತಿ ಇಲ್ಲ, ಪೇಪರಲ್ಲಿ ಓದಿದ್ದಷ್ಟೇ ಮಾಹಿತಿ. ಸರ್, ಮತ್ತೆ ಈಗ ಮೊದಲನೇ ಹಂತ ಚುನಾವಣೆ ಬಂತು, ಈಗ ಮುಗ್ದಿದೆ, ಹೆಂಗಿದೆ ಸರ್ ರೆಸ್ಪಾನ್ಸ್? ಮತ್ತೆ ಎಷ್ಟು ಸ್ಥಾನ ಗೆಲ್ತೀರಾ ಸರ್? BJPಗಂತೂ ಸಿಂಗಲ್ ಡಿಜಿಟಪ್ಪ. ಕಾಂಗ್ರೆಸ್ ಲೆಕ್ಕ ಹಾಕೊಳ್ಳಿ ನೀವೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.